ಹಾಯ್, ನಾನು ಈ ದಿನ ನಿಮಗೆ ಚಪಾತಿ ಹೇಗೆ ಸ್ಮೂತಾಗಿ ಬರುತ್ತೆ ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ಅದು ಕೆಲವೊಬ್ರು ಅಂತಾರೆ ಎಣ್ಣೆ ಹಾಕಬೇಕು, ಅದು ಏನೂ ಇಲ್ಲ, ಬೇರೆ ನೀರಲ್ಲೇನು ಕಲಿಸ್ಬಿಟ್ಟು ಚಪಾತಿನ ತುಂಬ ಸ್ಮೂತಾಗಿ ಮಾಡ್ಬೋದು. ಇವಾಗ ಹೇಳ್ಕೊಡ್ತೀನಿ. ನಾವು ಇವಾಗ 6 ಚಪಾತಿ ಆಗೋಷ್ಟು ತೊಗೊಳೋಣ. ಇಷ್ಟು ಅಂದರೆ 1 ಚಪಾತಿ ಅಂತ ಮೆಜರ್ಮೆಂಟ್. ಈ ಥರ ನಾವು 6 ಚಪಾತಿ ಕಲಿಸ್ತಾ ಇದ್ದೀವಿ. ಈ ಥರ ಇಷ್ಟು ಅಂದರೆ 1 ಚಪಾತಿ ಲೆಕ್ಕ, ಫುಲ್ಲಲ್ಲ, ಈ ಥರ 3/4 ಇದ್ದರೆ 1 ಚಪಾತಿ ಲೆಕ್ಕ. ಇವಾಗ ನಾನು ಇದನ್ನು ಹೇಳ್ಕೊಡ್ತೀನಿ. ಇದು ನಾನು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ಮೂತ್ಗೋಸ್ಕರ ಅಲ್ಲ, ಹೆಲ್ತಿಗೆ ಕೂಡ ಒಳ್ಳೆಯದು ಅಂತ ನಾನು ಮೊಸರು ಆ್ಯಡ್ ಮಾಡ್ತಾ ಇರೋದು ಅಷ್ಟೇ. ಸ್ಮೂತು ಚೆನ್ನಾಗೇ ಬರುತ್ತೆ. ನೀವು ಎಕ್ಸ್ಟ್ರಾ ಸ್ಮೂತ್ ಬರುತ್ತೆ ಇದರಲ್ಲಿ. ಕೆನೆ ಹಾಕ್ಬೋದು, ಮೊಸರು ಹಾಕ್ಬೋದು. ಕೆಲವೊಬ್ಬರು ಮೊಸರು ಇಷ್ಟಪಡಲ್ವಲ್ಲ ಡೈರೆಕ್ಟಾಗಿ, ಅದಕ್ಕೋಸ್ಕರ. ಇವಾಗ ಈ ಥರ 1-2 ಸ್ಪೂನ್ ಹಾಕಿದ್ದೀನಿ. ಇವಾಗ ಫಸ್ಟ್ ಇದನ್ನು ಈ ಥರ ಫಸ್ಟೆಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮೊಸರು ಈ ಥರ ಇವಾಗ ಚಪಾತಿ ಹಿಟ್ಟಿಗೆ ಈ ಥರ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಡು. ಈಗ ನೀರು ಹಾಕೋದು ವಿಧಾನ ಹೇಳ್ತೀನಿ, ಯಾಕಂದರೆ ನೀವು ಫಸ್ಟ್ ಲರ್ನರ್ ಇರ್ತೀರ, ಅವರಿಗೆ ಚಪಾತಿನ ಹೇಳ್ತೀನಿ. ಇದನ್ನು ಈ ಥರ 3/4 ತೊಗೊಂಡಿರೋದು ಈ ಬೌಲಲ್ಲಿ. ಈಗ ಸದ್ಯಕ್ಕೆ ಇಷ್ಟ ಹಾಕ್ತಾಯಿದ್ದೀನಿ, ಇನ್ನೂ ಸ್ವಲ್ಪ ಉಳಿಸಿದ್ದೀನಿ, ಕಲಿಸಿ ನೋಡೋಣ. ಈ ಥರ ನೀರು ಹಾಕಿದ ಮೇಲೆ ಅದನ್ನು ಈ ಥರ ನಿಧಾನಕ್ಕೆ ಕಲಿಸ್ಕೊಳ್ಳಿ. ಭಯಪಡೋ ಕೆಲಸನೇ ಇಲ್ಲ. ಕೆಲವೊಬ್ರು ಹೇಳ್ತಾರೆ ನಮ್ಮ ಚಪಾತಿ ಮಾಡಿ ಒಂದು 5 ನಿಮಿಷಕ್ಕೆ ಗಟ್ಟಿ ಆಗುತ್ತೆ, ಆ ಥರ ಏನಿಲ್ಲ. ನಾನೀಗ ಹೇಳ್ಕೊಡೋ ಮೆಥಡು 1 ನೈಟ್ ಆದ್ರೂ ತುಂಬ ಸಾಫ್ಟಾಗಿರುತ್ತೆ. ಇವಾಗ ಈ ಥರ ಮಾಡ್ದಲ್ಲ, ಇದರಲ್ಲಿ ಇನ್ನೂ ಇದೆ ಎಲ್ಲ ನೀರು, ಅದನ್ನು ಹಾಕ್ಕೊಳ್ಳೋಣ. ಅಷ್ಟೇ, ಇವಾಗ ನೀರನ್ನ ಇನ್ನು ಹಾಕೋ ಕೆಲಸ ಇಲ್ಲ, ಕರೆಕ್ಟಾಗಿ ಬಂದಿದೆ ಹದ. ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಇನ್ನು ನೀರು ಹಾಕೋ ಕೆಲಸ ಇಲ್ಲ, ಯಾಕೆ ಗೊತ್ತಾಗುತ್ತೆ ಇವಾಗ ನೋಡಿ. ಈ ಥರ ಮಾಡಿದಾಗೆ ಇನ್ನು ನೀರು ಹಾಕಿದರೆ ಮತ್ತೆ ಇದಾಗ್ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ, ಉದ್ದಕ್ಕೆ ಬರೋದಿಲ್ಲ ನೋಡಿ. ಇವಾಗ ಅಷ್ಟೇ ನೀರು. ನಾವು ಇದರಿಂದ ಈ ಬೌಲಿಂದ 6 ಹಾಕಿದ್ವಿ ಹಿಟ್ಟು, ಈಗ 1 ಬೌಲ್ ನೀರು ಸರಿ ಹೋಗುತ್ತಷ್ಟೆ. ಓಕೆನಾ? ಇದು ಕಲಸಿದ್ರೆ ಈ ಥರ ಆಯಿತು. ಇನ್ನೊಂದು ಡ್ರಾಪ್ ನೀರು ತಗೊಂಡು ಇದಕ್ಕೆ ಕೈಯಲ್ಲಿ ಹತ್ಕೊಂಡು ಇನ್ನೊಂದು ಸತಿ ಹಿಂಗೆ ಮಾಡಿಬಿಟ್ರೆ ಕರೆಕ್ಟಾಗಿದೆ. ಅರ್ಥ ಆಯ್ತಲ್ಲ? ಇದರಿಂದ ನಾನು 6 ಸತಿ ಹಿಟ್ಟು ಹಾಕಿದ್ದೆ. ಇದರಲ್ಲಿ 1 ಬೌಲ್ ತೊಗೊಂಡ್ರೆ ನೀರು ಸಾಕು. ಅದನ್ನು 1 ನಿಮಿಷ ಕರೆಕ್ಟಾಗಿ ಚೆನ್ನಾಗಿ ಕಲಿಸ್ಬೇಕು ನಾವು. ಇನ್ನೂ ಗಟ್ಟಿಯಾಗಿದೆ ಅಂತೆಲ್ಲ, ಸ್ವಲ್ಪ ನಾವು ಈ ಥರ ಕಲಿಸೋದ್ರಲ್ಲಿ ಇರುತ್ತೆ ಮೆಥಡ್. ಇದು ಇವಾಗ ಈ ಥರ ನೋಡಿ, ನಾ ಇದಕ್ಕೇನು 1 ಡ್ರಾಪ್ ಕೂಡ ಎಣ್ಣೆ ಹಾಕಿಲ್ಲ, ಈ ಥರ ಇದೆ. ಇವಾಗ ಇದು 5 ನಿಮಿಷದಿಂದ 10 ನಿಮಿಷ ನೆನೆ ಹಾಕ್ಬಿಡ್ಬೇಕು, ಸಾಕಷ್ಟೇ. 10 ನಿಮಿಷ ಸಾಕು. ಈಗ ನಾನು ಅದ್ರ ಮೇಲೆ ನೀರು ಹಾಕಿ ಸ್ವಲ್ಪ ಈಗ ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. 10 ಮಿನಿಟ್ಸ್ ಆದಮೇಲೆ ಚಪಾತಿ ಮಾಡೋಣ. ನೋಡಿ, ಈಗ 10 ಮಿನಿಟ್ಸ್ ಆಯಿತು. ಹೆಂಗಾಗಿದೆ ಹಿಟ್ಟು, ತುಂಬ ಸ್ಮೂತಾಗಿದೆ. 1 ಡ್ರಾಪ್ ಎಣ್ಣೆ ಕೂಡ ಹಾಕೋ ಕೆಲಸ ಇಲ್ಲ. ಇದು ನಿಜವಾಗ್ಲೂ ಟ್ರೈ ಮಾಡಿ. ತುಂಬ ಜನಕ್ಕೆ ಗೊತ್ತಿಲ್ಲ ಹಿಟ್ಟು ಹೇಗೆ ಕಲಿಸ್ಬೇಕು ಅಂತ. ನೆಕ್ಸ್ಟ್ ಈಗ ಚಪಾತಿ ಮಾಡೋಣ ಹೇಳ್ಕೊಡ್ತೀನಿ. ಇವಾಗ ಚಪಾತಿ ಹಿಟ್ಟಿದೆಯಲ್ಲ, ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ಹಿಟ್ಟು ಹಚ್ಕೊಂಡು ಇದನ್ನು ಸುಮ್ಮನೆ ನಾನು ಈ ಥರ ಫೋಲ್ಡ್ ಮಾಡ್ತೀನಿ, ಎಣ್ಣೆ ಎಲ್ಲ ಏನೂ ಹಾಕೋದಿಲ್ಲ. ಫೋಲ್ಡ್ ಮಾಡಿ ಸುಮ್ಮನೆ ಉದ್ಕೊಳೋದು, ಸರಿನಾ? ಸರಿ, ಈಗ ಚಪಾತಿ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟು ಸ್ಟವ್ ಗ್ಯಾಸ್ ಹಂಚ್ಕಾದಿತ್ತ ನೋಡಿ, ಈ ಥರ ನೋಡಿದಾಗೆ ಬಿಸಿ ತಗಲುತ್ತೆ. ಆಮೇಲೆ ಇದಕ್ಕೆ ಡೈರೆಕ್ಟಾಗಿ ಹಾಕ್ಬಾರ್ದು, ಇದು ನಾನ್ ಸ್ಟಿಕ್ ಅಲ್ವಲ್ಲ ನಮ್ಮದು ತವಾ. 1 ಡ್ರಾಪ್ ಸುಮ್ಮನೆ ಎಣ್ಣೆ ಹಿಂಗೆ ಸುಮ್ಮನೆ ಸವರ್ಬೇಕಷ್ಟೆ, ಅಂದರೆ ಇದು ಅಂಟ್ಕೋಬಾರ್ದು ಅಂತ. ಸುಮ್ಮನೆ ಜಸ್ಟ್ ಹಿಂಗೆ ಮಾಡಿಬಿಟ್ಟು ಈಗ ನಾನು ಇದಕ್ಕೆ ಚಪಾತಿ ಹಾಕ್ತೀನಿ. ಸ್ವಲ್ಪ ಗ್ಯಾಸ್ ಸ್ಲೋ ಆಗಿ ಇಟ್ಕೊಳ್ಳಿ. ಇದು ಹಂಚ್ಕಾದಿರೋದ್ರಿಂದ ಅದಕ್ಕೆ ಫಸ್ಟು ತುಂಬ ಸ್ವಲ್ಪ ಕಾದಿರೋದನ್ನು ಬೇಗ ಹಿಂಗೆ ತಕ್ಕೊಂಬಿಡ್ಬೇಕು, ಇಲ್ಲಾಂದರೆ ಅಂಟ್ಬಿಡುತ್ತೆ, ಬ್ಲ್ಯಾಕ್ ಆಗುತ್ತೆ. ಈ ಥರ ಆಗ್ತಿದ್ದಂಗೆ ತಿರುಗಿಸ್ಬಿಡ್ಬೇಕು. ಈಗ ಸ್ವಲ್ಪ ಗ್ಯಾಸ್ನ ಹೈ ಮಾಡಬೇಕು, ಮೀಡಿಯಮ್ಮು, ಸರಿನಾ? ಇವಾಗ ಮೀಡಿಯಮ್ ಮಾಡ್ಕೋಬೇಕು. ನಾನು ಇನ್ನೂ ಏನೂ ಹಾಕಿದ್ದಿಲ್ಲ, ಇದಕ್ಕೇನು ಹಾಕೋದಿಲ್ಲ. ಇವಾಗ ಎಣ್ಣೆ ಏನೂ ಹಾಕ್ಬಾರ್ದು. ಇನ್ನು 1 ಸೆಕೆಂಡ್ ಆದಮೇಲೆ ಮತ್ತೆ ತಿರುಗಿಸ್ಬೇಕು. ತಿರುಗಿಸಿದ ಮೇಲೆ ಈ ಥರ ಸೈಡಿಗೆ ಪ್ರೆಸ್ ಮಾಡಬೇಕಷ್ಟೆ, ಸೈಡಿಗೆಲ್ಲ ಪ್ರೆಸ್ ಮಾಡ್ಕೋಬೇಕು. ಮತ್ತೊಂದು ಸತಿ ತಿರುಗಿಸಿ
ಮತ್ತು ಈ ಥರ ಪ್ರೆಸ್ ಮಾಡಿ, ಸುಮ್ಮನೆ ಜಸ್ಟ್ ಜೋರಾಗಿ ಪ್ರೆಸ್ ಮಾಡೋಲ್ಲ, ಜಸ್ಟ್ ಸ್ಮೂತಾಗಿ ಹ್ಯಾಂಡ್ಲ್. ತುಂಬ ಸಾರಿ ತಿರುಗಿಸೋದನ್ನು ಮಾಡಬಾರ್ದು, ಆವಾಗ ಇದಾಗ್ಬಿಡುತ್ತೆ, ರೋಸ್ಟ್ ಆಗುತ್ತೆ. ಇಷ್ಟೇ. ಇವಾಗ ನಾವು ಇದನ್ನು ತೆಗೆಯುವಾಗ ನಾವು ಒಂಚೂರು ತುಪ್ಪ ಹಾಕ್ತೇವೆ. ಇವಾಗ ಈ ಮಾಡೋದ್ರಿಂದ ಮನೆಯೆಲ್ಲ ಈಗ ಹೊಗೆ ಸ್ಮೆಲ್ಲು ಬರೋದಿಲ್ಲ. ನೋಡಿ, ಇವಾಗ ಚಪಾತಿ ಕೂಡ ಎಷ್ಟು ಸ್ಮೂತಾಗಿದೆ ನನ್ನ ಚಪಾತಿ, ಅದು ಚೆನ್ನಾಗೂ ಬೆಂದಿದೆ, ತುಂಬ ಸ್ಮೂತಾಗಿದೆ ಚಪಾತಿ. ಇಲ್ಲ ಇನ್ನೂ ಒಂಥರ ಮಾಡ್ಬೋದು ನಾವು ಚಪಾತಿನ. ಇವಾಗ ನಾವು ಚುಂಚ್ಕ ತಗೊಂಡು ಬೇಯಿಸಿದ್ವಲ್ಲ, ಇವಾಗ ಬಟ್ಟೆಯಿಂದನೂ ಪ್ರೆಸ್ ಮಾಡಿದರೆ ಅದನ್ನು ಚೆನ್ನಾಗಿರುತ್ತೆ. ಅದನ್ನು ತೋರಿಸ್ತೇನೆ ನಿಮಗೆ ಅದು ಯಾವ ಥರ ಅಂತ. ಇದು ಚಪಾತಿ ಇವಾಗ ಒಂದ್ಸಲ ಈ ಥರ ಚಿಕ್ಕೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ನಾನು ಚಪಾತಿ ಹಾಕೋ ಮುಂಚೆ ಯಾವಾಗಲೂ ಸ್ಟವ್ ಸ್ಲೋ ಮಾಡ್ಕೋಬೇಕು, ಮತ್ತು ಚಪಾತಿ ಹಾಕಿದ ತಕ್ಷಣ ಹೈ ಮಾಡ್ಕೋಬೇಕು. ಇವಾಗ ಈ ಥರ ಆಯ್ತಲ್ಲ, ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ತಿರುಗಿಸ್ಬೇಕು, ಓಕೆನಾ. ಇವಾಗ ನಾವು ಇನ್ನೊಂದು ಮೆಥಡ್ ಏನು ಮಾಡ್ತೇವೆ ಅಂದರೆ, ನಾವು ಒಂದು ಬಟ್ಟೆ ತೊಗೊತೇನೆ, ಕಾಟನ್ ಬಟ್ಟೆ ತೊಗೊಂಡು ಪ್ರೆಸ್ ಮಾಡೋದು, ಅದರಿಂದನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಈ ಕಡೆ ತಿರುಗಿಸ್ಬೇಕೀಗ. ತಿರುಗಿಸ್ಬಿಟ್ಟು ಸೈಡಿಗೆ ಮಾತ್ರ ಜೋರಾಗಿ ಪ್ರೆಸ್ ಮಾಡೋದಿಲ್ಲ, ಸುಮ್ಮನೆ ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಸ್ಮೂತಾಗಿ ನೋಡಿ, ಚಪಾತಿ ಎಲ್ಲ ಕಡೆನೂ ನೀಟಾಗಿ ಬೆಂದಿದೆ ಎಲ್ಲ. ಇವಾಗ ಸ್ವಲ್ಪ ತುಪ್ಪ ಎರಡು ಕಡೆನೂ, ಇಲ್ಲೊಂದು ಸ್ವಲ್ಪ ತುಪ್ಪ ಹಾಕಿದ್ರೆ ನೋಡಿ, ಇವಾಗ ಏನು ಹೊಗೆನೂ ಬರಲ್ಲ, ಏನು ಒಂಥರ ಸ್ಮೆಲ್ಲು ಇರೋದಿಲ್ಲ ತುಪ್ಪ ಹಾಕೋದ್ರಿಂದ. ನೋಡು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಚಪಾತಿ. ನೀವು ಟ್ರೈ ಮಾಡಿ, ಓಕೆನಾ. ನೆಕ್ಸ್ಟ್ ಸಿಗೋಣ, ಬಾಯ್.